ಧನು ಧನಲಕ್ಷ್ಮಿ ಬರ್ತಾ ಇದ್ದೀನಿ. ಡ್ಯೂಟಿಗೆ ಲೇಟ್ ಆಯ್ತು. ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಅಂತ ₹1 ಕೊಡು. ಆಯ್ತಾಯ್ತು ತಗೊಳ್ಳಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಆಯ್ತು. ಬಾಯ್ ಮಕ್ಕಳ. ನಮಸ್ಕಾರ ಪುಟ್ಲಿಗೆ ರೇವಣ್ಣರು ಬನ್ನಿ 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 ಬನ್ನಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗೋಯ್ತು. ಧನಲಕ್ಷ್ಮಿ ಯಾರು ಬಂದಿದ್ದಾರೆ ನೋಡು. ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ನಿಮ್ಮನ್ನ ಫ್ಯಾಕ್ಟರಿ ವಾಚ್ಮನ್ ಕೆಲಸದಿಂದ ಕಿತ್ತಾಕಿದೀವಿ ಅಂತ. ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರ? ಧನಲಕ್ಷ್ಮಿ ಏನು ಆಗಿಲ್ಲ, ನೀರ್ ಹಾಕಿ ಮುಖಕ್ಕೆ. ರೇವಣ್ಣವ್ರೆ, ಯಜಮಾನ್ರಿಗೆ ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ನನ್ನ ಕೆಲಸದಿಂದ ತೆಗೆದ್ರಿ. ಅಯ್ಯ ಸ್ವಲ್ಪ ಹೇಳತಕ್ಕ ಸುಮ್ನಿರ್ರಿ. ನಿಮಗೆ ಯಜಮಾನ್ರು ₹1,000 ಸಂಬಳ ಜಾಸ್ತಿ ಮಾಡಿ ಹೊಸ ಬಂಗ್ಲೆಗೆ ವಾಚ್ಮನ್ ಫಿಕ್ಸ್ ಮಾಡವ್ರೆ. ಧನು ಕೇಳ್ತೇನೆ, ನೀನ್ ನನ್ನ ಎದುರುಗಡೆ ಬಂದು ಅದೃಷ್ಟದ ಕಾಣಿಕೆ ಕೊಟ್ಟಿದ ತಕ್ಷಣನೇ ನನ್ ಸಂಬಳನ ₹1,000 ಜಾಸ್ತಿ ಮಾಡಿದ್ದಾರೆ. ನನ್ ಕೆಲಸದಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಬೀಗದ ಕೈ. ನೆನ್ನೆ ಯಜಮಾನ್ರು ಅವ್ರ ಹೆಣ್ಮಕ್ಳು ಕರ್ಕೊಂಡು ಅಮೆರಿಕಕ್ಕೆ ಹೋದ್ರು. ಬರೋದು ಇನ್ನೂ 1 ವರ್ಷ ಆಗುತ್ತೆ. ಅಡ್ರೆಸ್ ಏನಂದ್ರಿ? ನಂಬರ್ 81, 3ನೇ ಕ್ರಾಸು, 4ನೇ ಬ್ಲಾಕ್, ಜಯನಗರ. ಧಿತ್ತಳಾಂಗ್ ಬೀಗದಷ್ಟು ನನ್ ಕೈಲೈತೆ. ಬೀಗ ಓಪನ್ ಆಗೈತೆ. ಅಯ್ಯೋ ಶಿವನೇ. ಹಾ ನಕ್ಕಿ ಸಾಕು, ನಿಲ್ಸಿ. ಮುತ್ತೂದ್ರು ಬಿಟ್ಟಾತು. ಬೀಗ ನನ್ನ ಹತ್ರ ಐತೆ. ಒಳಗಡೆ ಹೆಂಗ್ ಬಂದ್ರಿ? ಬೀಗ ಹೊಡೆದು. ಬೀಗ ಹೆಂಗ್ ಹೊಡೆದ್ರಿ? ವಾಟ್ ಇಸ್ ದಿಸ್ ಮಿಸ್ಟರ್ ಪುಟ್ಲಿಂಗು? ಒಳ್ಳೆ ಗುಗ್ಗು ತರ ಆಡ್ತಾ ಇದೀರಲ್ಲ. ಅಂದ್ರೆ ತೋರ್ಸಕ್ಕೋಸ್ಕರ ಮತ್ತೆ ಬೀಗ ಹೊಡಿಯಕ್ಕಾಗತ್ತಾ? ಬುದ್ಧಿನೇ ಇಲ್ವಲ್ರಿ ನಿಮಗ್ ಪುಟ್ಲಿಂಗು? ನಿಮ್ಮಂತ ಹೆಣ್ಮಕ್ಳ ಹೆತ್ತ ಮೇಲೆ ಬುದ್ಧಿ ಇನ್ನೆಲ್ಲಿರುತ್ತೆ? ಹಲೋ ಮಿಸ್ಟರ್ ಪುಟ್ಲಿಂಗು. ಏನೋ ಬಂಗ್ಲೆ ಮೆಟ್ಲ ಮೇಲೆ ಕೂತಿದ ತಕ್ಷಣ ಮರ್ಯಾದೆನೇ ಇಲ್ವಲ್ಲ? ಏನ್ ಸಮಾಚಾರ? ಇನ್ಮೇಲೆ ಹಾಗೇನೆ. ಹೋದ್ರೆ ಹೋಗ್ಲಿ ಅಂತ ನಿಮ್ಮನ್ನ ಇನ್ನು ಅಪ್ಪ ಅಂತ ತಿಳ್ಕೊಂಡಿದೀವಿ. ಇವಾಗ ಮರ್ಯಾದೆಯಾಗಿ ಒಳಗ್ ಬಂದು ಮನೆ ಎಲ್ಲ ತೋರ್ಸಿ. ತೋರ್ಸಲ್ಲ ಅಂದ್ರೆ ಸಾಕು ತಗೊಳ್ಳಿ ಬೇಗ. ಹೋಗ್ ನೋಡೋಗಿ. ಓಪನ್ ದ ಡೋರ್. ಮನೆ ಎಲ್ಲ ನೋಡಾಯ್ತಲ್ಲ, ಇನ್ ಬಿಡಿ ಗಾಡಿ. ಏನು ಅರಮನೆ ಹಾಗಿರೋ ಈ ಮನೆ ಬಿಟ್ಟು ನಾವು ಹೋಗೋದಾ? ನೋ ನೋ ನೋ, ಇವತ್ತೆಲ್ಲ ಇಲ್ಲಿದ್ದು ಸ್ವಲ್ಪ ಮಜಾ ತಗೊಂಡು ಆಮೇಲೆ ಬೇಕಾದ್ರೆ ಹೋದ್ರಾಯ್ತು. ರೆಸ್ಟ್ ತಗೋಬೇಕು. ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್ ಇವ್ರ ನೇನೆ ಕೇಳೋದು. ಬಾರೆ ನಾವೇ ನೋಡೋಣ. ನಡಿಯೇ. ಥ್ಯಾಂಕ್ ಯು ಮಿಸ್ಟರ್ ಓಲ್ಡ್ ಮ್ಯಾನ್. ಗಂಡು ಮಕ್ಳಾಗಿದ್ರೆ ಜಾಡ್ಸದೆ ಗೊತ್ತು ಆಚೆಗೆ ತಳ್ಬಿಡ್ಬೋದಾಗಿತ್ತು. ಹೆಣ್ಮಕ್ಳಾಯ್ತಲ್ಲ, ಆಗ್ಲಿ ಬೆಳಕರಿಲಿ. ಕಸ ತೆಗೆದು ತಿಪ್ಪಿಗೆ ಎಸ್ತಾಗಿ ಆಚೆಗೆ ಎಸ್ಬಿಡ್ತೀನಿ. ನಾನು ಈ ಡ್ರೆಸ್ ನಲ್ಲಿ ಐಶ್ವರ್ಯ ರೈ ತರ ಕಾಣ್ತಾ ಇಲ್ವಾ? 100% ಐಶ್ವರ್ಯ ರೈ. ಬೈ ದ ಬೈ, ಹೌ ಇಸ್ ಇಟ್? ಬ್ಯೂಟಿಫುಲ್. ಅಯ್ಯೋ ಅಯ್ಯೋ ಅಯ್ಯೋ, ಇವು ನಮ್ಮ ಯಜಮಾನ್ರ ಮಕ್ಳು ಹಾಕೊಳ್ತಾ ಇದ್ದಿದ್ ಬಟ್ಟೆಗಳು. ಇವನ್ನ ಹೆಂಗ್ರಿ ಹಾಕೊಂಡ್ರಿ ನೀವು? ಓಹೋ, ಇದೆಂತ ಪ್ರಶ್ನೆ. ಇತ್ತು ತಗೊಂಡ್ ಹಾಕೊಂಡ್ವಿ. ಈ ಬಟ್ಟೆಗಳನ್ನ ಅವರು ಗಾಡ್ರೇಜ್ ಅಲ್ಲಿ ಇಟ್ಟು ಬೀಗ ಹಾಕಿದ್ರು. ಬೀಗ ಹೆಂಗ್ ಸಿಕ್ತು ಅಂತ? ಅಪ್ಪ, ಆ ಗೇಟ್ ಹಾಕಿದ್ ಇಷ್ಟು ದೊಡ್ಡ ಬೀಗನೇ ಒಡೆದ್ ಹಾಕಿದ್ವಿ. ಹಿಂದಿ ಜುಜ್ಬಿ ಗಾಡ್ರೇಜ್ ಬೀಗ, ಅದ್ ನಮ್ಗೆ ಯಾವ ಮಹಾ. ಹೇ ಓಲ್ಡ್ ಮ್ಯಾನ್, ಕಮ್ ಟು ದ ಪಾಯಿಂಟ್. ನಿಮ್ ಯಜಮಾನ್ರು ಅಮೆರಿಕದಿಂದ ಬರೋವರೆಗೂ ನಾವ್ ಇಲ್ಲೇ ಇರೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅಲ್ರಮ್ಮ ತ್ರಿಪುರ ಸುಂದರಮ್ದಿರ, ಮೊದ್ಲು ಮನೆ ನೋಡ್ಬೇಕು ಅಂದ್ರಿ, ಆಮೇಲೆ ಬೆಡ್ ಮೇಲೆ ಮಲಗ್ಬೇಕು ಅಂದ್ರಿ. ಈಗ ನೋಡಿದ್ರೆ ಇಲ್ಲೇ ಠಿಕಾಣ ಹೊಡಿಬೇಕು ಅಂತ ಇದ್ರಲ್ಲ. ಸೌಂದರ್ಯ, ಐಶ್ವರ್ಯ, ನೀವ್ ಏನಂತ ತಿಳ್ಕೊಂಡಿದ್ದೀರಾ? ಬಾಗ್ಲ ಆಚೆ ನಿಂತ್ಕೊಂಡು ಮನೆ ಕಾಯೋ ವಾಚ್ಮನ್ ಮಕ್ಳು ಕಣೆ ನೀವು. ನಿಮ್ಮನ್ನ ಒಳಗ್ ಬಿಟ್ಟಿದ್ದೆ ತಪ್ಪಾಯ್ತು. ಅಂತದ್ರಲ್ಲಿ ಇಲ್ಲೇ ಟೆಂಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಶುರುವಾಯ್ತು. ಏನಮ್ಮ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಯಾ? ನಮ್ಮ ಐಡಿಯಾ ಎಲ್ಲ ಹಾಳಾಯ್ತು. ನಾವ್ ರಿಚ್ ಆಗಿರೋದು ನಿನಗೆ ಇಷ್ಟ ಇಲ್ವಾ? ಅಯ್ಯೋ, ಏನೋ ಇಷ್ಟೊಂದು ಒಳ್ಳೆ ಓಸಿ ಮನೆ ಸಿಕ್ಕಿದೆ, ಸ್ವಲ್ಪ ಅನ್ಭವಿಸೋಣ ಅಂದ್ರೆ ಅದಕ್ಕೂ ಕಲ್ ಹಾಕ್ಬಿಟ್ಟೆ. ಅಲ್ಲ ಕಣ್ರೆ, ಕೈಲಿರೋದನ್ನ ಬಿಟ್ಬಿಟ್ಟು ಹಾರಾಡ್ತಿರೋದಕ್ಕೆ ಕೈ ಚಾಚೋದು ತಪ್ಪು ಕಣ್ರೆ. ಶುರುವಾಯ್ತು. ನಾನು
ಇವ್ರು ನಾವ್ ಹೇಳ್ದಂಗ್ ಕೇಳಲ್ಲ ಕಡೆ, ಅವ್ರು ಹೇಳ್ದಂಗ್ ಕೇಳಕ್ ನಾವಿರೋದು. ಅಮ್ಮ ಗೊತ್ತಿಲ್ದಲೇ ಹೆತ್ಬಿಟ್ಟೆ ಕಣ್ರಿ, ನನ್ ಕ್ಷಮಿಸ್ಬಿಡ್ರಿ, ನನ್ ಕ್ಷಮಿಸ್ಬಿಡ್ರಿ. ಅಯ್ಯೋ ಅಯ್ಯಪ್ಪ, ಶಾಂತಿ ನಿಕೇತನ್ ತರ ಇರೋ ಮನೇನ ಭೂತ್ ಬಂಗ್ಲಾ ಮಾಡಾಕ್ ಬಿಡ್ತಾರೋ ಏನೋ ಗೊತ್ತಾಗ್ಲಿಲ್ಲ ನಂಗೆ. ಏನು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ಕೆಚ್ ಹಾಕ್ತಾ ಇದ್ದೀರಾ? ನಮ್ ಮಕ್ಳೇ ನಮ್ಗೆ ಐಡಿಯಾ ಕೊಟ್ಬಿಟ್ರಲ್ಲಿ ಹೆಂಗೂ ಸ್ವಲ್ಪ ದಿವಸ ಟಿಕಾಣಿ ಹೊಡಿಯೋದು ಅಂತ, ಅದಕ್ಕೆ ಒಂದು ಸರಿಯಾದ ಸ್ಕೆಚ್ ಆಗ್ತಾ ಇದೀನಿ. ಅದೇ ಏನಂತ? ಏನು ಅಂದ್ರೆ ಈ ಮನೇಲಿ ಅರ್ಧ ಪೋರ್ಷನ್ ಖಾಲಿ ಇದೆಯಲ್ಲ, ಅದನ್ನ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಡೋಣ ಅಂತ. ಇದು ಬೇರೆಯವ್ರ ಮನೆ ರೀ. ಇನ್ನೇನ್ ನನ್ ಮನೆ ಅಂತ ಹೇಳ್ದ ನೋಡೆ, ತಪ್ಪು ಮಾಡಬಾರ್ದು, ಮಾಡಕ್ ಶುರು ಮಾಡಿದ್ಮೇಲೆ ನಿಲ್ಲಿಸ್ಲೇಬಾರ್ದು, ಗೊತ್ತಾಯ್ತಾ? ಮುಚ್ಕೋ ಬಾಯಿ, ನೋಡ ಹೋಗುತ್ತೆ. ದರಿದ್ರ ನನ್ನ ಮಗ ಇನ್ಸ್ಪೆಕ್ಟ್ರು ಅದು ಯಾವ್ದೋ ಬಾಂಬೆ ಕೊಟ್ಟು ಅಂತ ಹಾಕ್ಬಿಟ್ಟು ನನ್ನ ನಡಿಯಕ್ ಆಗದೆ ಇರೋ ತರ ಕುಷ್ಠೋದ್ಗತಿ ಮಾಡಿಕ್ಬಿಟ್ನೇಲೆ. ಒಂದ್ ಕೆಲ್ಸ ಮಾಡಿದ್ರೆ ಏನು? ನಾನ್ ಕೊಡೋ ಬೇರಿನ ರಸ ನೀವು ಕುಡಿದ್ರೆ ರೇಸ್ ಕುದುರೆ ತರ ಟಕ ಟಕ ಅಂತ ಓಡಕ್ ಶುರು ಮಾಡ್ಬಿಡ್ತೀರಾ. ನನಗಾಗಿರೋ ಪರಿಸ್ಥಿತಿ ನಿನಗೂ ಆಗಿಲ್ವಾ? ಅದೇ ಕೆಲಸ ನೀನೇ ಮಾಡ್ಬೋದಲ್ಲ. ಏನಿಲ್ಲ, ಒಂದ್ ಸಣ್ಣ ಟೆಕ್ನಿಕಲ್ ಮಿಸ್ಟೇಕ್. ನಾನ್ ಕೊಟ್ಟಿರೋ ರಸನ ಕುಡಿದು ಸೈಡ್ ಇಫೆಕ್ಟ್ ಆಗಿ ಎಲ್ಲ ರೈಟ್ ಹೇಳ್ಬಿಟ್ಟವ್ರೆ. ಅಕಸ್ಮಾತ್ ನೀವು ಉಳ್ಕೊಂಡ್ರೆ ಆ ರಸ ನಾನ್ ಕುಡಿಯೋಣ ಅಂತ. ಆ ಪ್ರಯೋಗ ಮಾಡಕ್ ನಾನೇ ಸಿಕ್ಕನ್ನ, ಬೇರೆ ಯಾರು ಸಿಕ್ಲಿಲ್ವಾ? ನಡಿ ಹೋಗೋಣ. ಬಾಸ್ ಅಲ್ಲೋಡಿ, ಆ ಲಾಳ ಕಟ್ಟಿದ್ ನನ್ನ ಮಗ ಯಾವ್ದೋ ರಿಚ್ ಆಂಟಿನ್ ಪಿಕಪ್ ಮಾಡ್ಕೊಂಡ್ ಬಂದವನೆ. ಬೇಗ ಪೂಜೆ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ಹೋಗು, ನನಗೆ ಅರ್ಜೆಂಟ್ ಕೆಲಸ ಇದೆ, ಆಫೀಸಿಗೆ ಹೋಗ್ತೀನಿ. ನಿಮ್ಗೆ ಯಾವಾಗ್ಲೂ ಅರ್ಜೆಂಟ್ ಕೆಲ್ಸಾನೆ. ದೇವ್ರು ಕೈ ಮುಗಿಕ್ಕೂ ಟೈಮ್ ಇಲ್ವಾ? ಬಾಯಿ ಮುಚ್ಕೊಂಡ್ ಬನ್ರಿ ನನ್ ಜೊತೆ. ಇವತ್ತು ACP ಸಾಹೇಬ್ರು ಸ್ಟೇಷನ್ ಬರೋ ಪ್ರೋಗ್ರಾಮ್ ಇದೆ, ಅವ್ರು ಬರೋದ್ರೊಳಗೆ ನಾನು ಅಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನೀನ್ ಹೋಗು. ನಿಮ್ ಸಾಹೇಬ್ರು ನಿಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ಬೋದು ಅಷ್ಟೇ. ನಾನು ನಿಮ್ದೊಂದ್ ಕೈ ನಿಮ್ದೊಂದ್ ಕಾಲು ನೆಟ್ಟಕ್ಕನ್ಸ್ಬಿಟ್ಟು ಮನೇಲೆ ಪರ್ಮನೆಂಟ್ ಆಗಿ ಕುಕ್ಕರ್ ಬಡಿಬೇಕು, ಹಂಗ್ ಮಾಡ್ಬಿಡ್ತೀನಿ. ಬಾಯಿ ಮುಚ್ಕೊಂಡ್ ಬನ್ರಿ. ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ನೀನು ಮುಂದೆ ನಡಿ, ನಾನು ಗಾಡಿನ ನಿಲ್ಲಿಸ್ಬಿಟ್ಟು ಬರ್ತೀನಿ. ಬೇಗ ಬನ್ನಿ. ಬಂದೆ, ನಡಿ. ಏಯ್, ಅದು ಅವ್ನ ಹೆಂಡತಿ. ಹಲೋ, ನಮಸ್ಕಾರ. ನಮಸ್ಕಾರ. ಬಾಸ್, ಅವಳನೇನೋ ಹೆಂಡತಿ ಅಂದ್ರಿ, ಇವಳನೇನಂತೀರಾ? ನಾನ್ ಬದುಕಿದೀನಿ ಅಂತ ನೆನ್ಪಿದ್ಯಾ? ನೀವ್ ಯಾಕೆ ಇಲ್ಲಿಗೆ ಬಂದೆ? ಅಯ್ಯೋ ಬಿಡ್ರಿ ಕೈನ. ನನ್ನ ಬರ್ಬೇಡ ಅಂತ ಹೇಳಕ್ಕೆ ದೇವಸ್ಥಾನ ನಿಮ್ಮ ಅಪ್ಪಂದ. ಪೆಟ್ರೋಮ್ಯಾಕ್ಸ್. ನನ್ನ ಹೆಂಡತಿ ಚಂಪಕವಲ್ಲಿ ನನ್ ಜೊತೆ ಬಂದಿದ್ದಾಳೆ. ನಾನು ನೀನು ಲೈಲಾ ಮಜ್ನು ಅಂತ ಅವಳಿಗೆ ಗೊತ್ತಾಗೋಗ್ಬಿಟ್ರೆ ನನ್ನ ಇತಿಶ್ರೀ ಮಾಡ್ಬಿಡ್ತಾಳೆ. ಚಿನ್ನೋ, ಇದ ವಿಷಯ. ಬ್ಲಾಕ್ ಮೇಲ್ ಚೆಕ್ ನ ಕೊಟ್ಟು ಡಾಲರ್ಸ್ ನ ಏನ್ ಕ್ಯಾಶ್ ಮಾಡ್ಕೋಬೇಕು. ನೀನು ಆ ಆಂಟಿ ಹತ್ರ ಹೋಗು, ನಾನು ಇಲ್ಲೇ ಹ್ಯಾಂಡ್ಲ್ ಮಾಡ್ತೀನಿ. ನಮ್ಮ ಮನೆಗೂ ನಮ್ ಲವ್ ಆಣೆಗೂ ಸಾಯಂಕಾಲ ಕಂಚಿ ಸೀರೆ ನೆಕ್ಲೆಸ್ ತಂದು ಕೊಡ್ತೀನಿ ಕಣೆ. ನನಗೆ ಅದೆಲ್ಲ ಬೇಡ ರೀ. ಕೊನೆವರೆಗೂ ನನ್ನ ಇಟ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ದೀರಾ? ನನಗ್ ಮನೆ ಬೇಕು, ಆಸ್ತಿ ಬೇಕು, ಕಾರ್ ಬೇಕು, ನನಗೆಲ್ಲ ಬೇಕು. ಅಯ್ಯೋ ಲೇ, ಇದನ್ನೆಲ್ಲ ನಿನಗೆ ಕೊಡಿಸ್ಬೇಕು ಅಂದ್ರೆ ನಾನು ಎಲ್ಲಾರ ಹತ್ರ ಕೈ ಒಡ್ಬೇಕಾಗುತ್ತೆ ಕಣೆ. ಏನ್ ಪ್ರಾಬ್ಲಮ್? ಅಯ್ಯೋ ನನ್ ಪ್ರಾಬ್ಲಮ್ ನನಗೆ ನೀನ್ ಹೋಗಯ್ಯ. ಅಲ್ಲೇ ನೀನ್ ಯಾಕೆ ಇಲ್ಲಿ ಬಂದೆ? ನಾನ್ ಯಾಕೆ ಇಲ್ಲಿ ಬಂದ ಹೇಳ್ತೀನಿ. ಅಲ್ಲ, ಈ ರಾಜ್ಯದಲ್ಲಿ ಒಬ್ಳು ಹೆಣ್ಮಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ತಿಳ್ಕೊಂಡಿದ್ಯಾ? ನಾನು ಹೋರಾಟ ಮಾಡ್ಬೇಕು ಅಂತ ಇದೀನಿ. ಏನಮ್ಮ ಸರ್, ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರ್. ನೀನೇನು ಅಷ್ಟ ಮಾಡ್ಬೇಡಮ್ಮ. ಈ ರಾಜ್ಯದ ಮಹಿಳಾ ವಿಮೋಚನಾ ಅಧ್ಯಕ್ಷ ಕರೆಸ್ತೀನಿ, ಹೆಂಗಸರನ್ನ ಕರೆಸಿ ಹೋರಾಟ ಮಾಡ್ತೀನಿ. ಈ ನನ್ನ ಮಗನ ಒಳಗಡೆ ಹಾಕಿ, ಖಾರ ಪುಡಿ ಹಾಕಿ ಚಿಂದಿ ಮಾಡ್ತೀನಿ. ಸುಮ್ನಿರಯ್ಯ, ನನ್ನ ಮಾನ ಮರ್ಯಾದೆ ತೆಗಿಬೇಡ. ನನ್ನ ಹೆಂಡತಿ ವಿಷಯ ಗೊತ್ತಾದ್ರೆ ನನ್ನ ಗತಿ ಅಷ್ಟೇ. ಮೇಡಮ್, ಇನ್ಮೇಲಿಂದ ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಸಾಧ್ಯವಿಲ್ಲ ನಿನ್ನ ಮಾತಾ. ಹೌದಾ? ನೋಡು, ಸದ್ದಾಮ್ ಹುಸೇನ್ ತರ ಬಾಂಬ್ ರೆಡಿ ಮಾಡಿದೀನಿ, ಅಲ್ಲಿ ನೋಡು. ಅಯ್ಯೋ, ಅವ್ನು ನನ್ನ ಹೆಂಡತಿ ಹತ್ರ ಏನಯ್ಯ ಮಾತಾಡ್ತಿದ್ದಾನೆ? ನಿಮ್ಮಿಬ್ರು ಸೀನ್ ಬಾಂಬ್ ಮಾಡಿ ಅಲ್ಲಿ ಪಾರ್ಸಲ್ ಮಾಡಿದಿರಿ. ನೀನ್ ನನ್ ಮಾತು ಕೇಳಿಲ್ಲ ಅಂದ್ರೆ ಇಲ್ಲಿ ಗುಂಡಿ ಒತ್ತ ಸಾಕ ಅಲ್ಲಿ ಡಬಾ ಅನ್ಬಿಡ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಮರಿ ನೀನ್ ಹೇಳ್ದಾಗೆ ಕೇಳ್ತೀನಿ ನಾನು. ಹೇಳ್ತ್ಯಾ? ಈಗ ನಾನೇನ್ ಮಾಡ್ಲಿ? ಹೇಳ್ತ್ಯಾ? ಇನ್ಮೇಲೆ ನಾನೇ ನಿನಗೆ ಪೊಲೀಸ್ ಆಫೀಸರ್, ನೀನು ನನಗೆ ಅಸ್ಟೆಂಟು. ಒಡಿ ಸಲ್ಯೂಟು ನಿನಗೆ. ನಾನು ಈ ರಾಜ್ಯದ ಮಹಿಳಾ ಮಾತಾಡ್ಬೇಡ ಕಣಯ್ಯ, ಮಾತಾಡ್ಬೇಡ. ಸೆಲ್ಯೂಟ್ ತಾನೇ ನೀನು ಹೊಡಿಬೇಕು, ಹೊಡಿತೀನಿ. ಒಡಿ. ಅಪ್ಪ ಹತ್ರ ಇದೆ, ಆಫೀಸರ್ ಹೊಡೆದಂಗ್ ಹೊಡಿ. ಹೌದು, ಸ್ಟೇಷನ್ ಅಲ್ಲಿ ಎಷ್ಟು ವರ್ಕೌಟ್ ಮಾಡ್ಕೊಂಡೆ? 500 ರೂಪಾಯಿ ಮಾತ್ರ. ಎತ್ತು, ಎತ್ತು. ಇನ್ಮೇಲೆ ಹಿಂಗೇ ಬರ್ತಾ ಇರ್ತೀವಿ, ಹಿಂಗೇ ಎತ್ತಾಕೊಂತಾ ಇರ್ತೀವಿ. ದೇವ್ರು ದೊಡ್ಡವನು. ಸರ್, ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರ್. ಅಮ್ಮ, ನಿನ್ನಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಧರ್ಮ ದೇವತೆ ಅಮ್ಮ ನೀನು. ಬರ್ಲಾ? ಹುಡುಗಿ ಜನ ಯಾಕೆ ಕಾಲ್ ನೋಯ್ತಾ ಇದ್ಯಾ? ಏ, ನೆಟ್ಗಿದ್ದವನ್ಗೆ ಬಾಂಬೆ ಕಟ್ಟಾಕ್ಬಿಟ್ಟು ಚಿಂದಿ ಮಾಡಾಕ್ಬಿಟ್ಟು ಸ್ಟೋರಿ ಹೇಳ್ತಿದ್ಯಾ? ಅಯ್ಯೋ, ನಾ ಸತ್ತೆ.
ಶಿಷ್ಯ ಅಯ್ಯೋ ಪುಟ್ಲಿಂಗಣ್ಣ ಎಂತ ಮನೆ ಸೇರ್ಕೊಂಡ್ಬಿಟ್ಟವನೇ. ನಮಸ್ಕಾರ ಕಣಣ್ಣ, ಚೆನ್ನಾಗಿದ್ದೀರಾ? ಓ ನಮಸ್ಕಾರನಮ್ಮ, ಚೆನ್ನಾಗಿದ್ದೀನಿ ಬಾ. ಏನ್ ಇಲ್ಲಿವರೆಗೂ ದಯ ಮಾಡಿಸಿದ್ದು? ಇಲ್ಲೇ ಮಾರ್ಕೆಟ್ ಬಂದಿದ್ದೆ. ಹಾ. ನೀವು ಹೊಸದಾಗಿ ಇಲ್ಲಿ ಸೆಟ್ಲ್ ಆಗಿದ್ದೀರಾ ಅಂತ ವಿಷಯ ಗೊತ್ತಾಯ್ತು. ಹಾ. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಹಳ ಒಳ್ಳೇದಾಯ್ತು. ಎಲ್ಲಿ ಧನಲಕ್ಷ್ಮಿ ಅವರೇ ಕಾಣ್ತಾ ಇಲ್ಲ? ಕರಿತೀನಿ ಧನು, ಧನಲಕ್ಷ್ಮಿ ಬಂದೆ. ಯಾರು ಬಂದಿದ್ದಾರೆ ನೋಡು. ಚೆನ್ನಾಗಿದ್ದೀನಿ. ನಿಂತ್ಕೊಂಡೇ ಇದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ. ನೀವು ಕಾಫಿ ತಗೊಂಡ್ಬರ್ತೀನಿ. ಪರವಾಗಿಲ್ಲ ರೀ. ಮಾತಾಡ್ತೀರಿ. ತಗೊಂಬಾ. ಅಯ್ಯೋ 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 ಹಾ. ಏನಣ್ಣ ಹಾ. ಇಷ್ಟೊಂದ್ ದೊಡ್ಡ ಬಂಗ್ಲೆ ತಗೊಂಡ್ಬಿಟ್ಟಿದ್ದೀರಲ್ಲ, ಹಾ. ಏನ್ ಸ್ವಂತದ್ದು ಬಾಡ್ಗಿಗೋ? ಬಿಡ್ತು ಅವನು. ಏನಮ್ಮ ನಿನ್ ಗಂಡ ಪರ್ಕೆ ಮೀಸಿಯವನು ಹ್ಮ್. ಏನು ಕಮ್ಮಿ ಕೆಲಸದಲ್ಲಿದ್ದಾನೇನಮ್ಮ. ಅವನು ಮನ್ಸು ಮಾಡ್ಬಿಟ್ರೆ ಕೇವಲ 6 ತಿಂಗಳಲ್ಲಿ ಇಂಥದೇ ಒಂದು ದೊಡ್ಡ ಬಂಗ್ಲೆ ತಗೊಂಡ್ಬಿಡ್ಬೋದು. ಹಾಳಾಗೋಗ್ಲಿ, ಇಷ್ಟು ವರ್ಷ ದುಡ್ದವನಲ್ಲ. ನಿನ್ನ ಹೆಸರಿಗೆ ಒಂದು ಮನೆ ಬೇಡ, ಒಂದು ಸೈಟು ಬೇಡ, ಒಂದು ದೊಡ್ಡ ನೆಕ್ಲೆಸು ಅದು ಬೇಡ, ಒಂದು ಸ್ಯಾಂಟ್ರೋ ಕಾರ್ ತಕ್ಕೊಟ್ಟವ್ನೇನಮ್ಮ. ಸಿಟಿ ಬಸ್ಸಲ್ಲಿ ಓಡಾಡ್ತಾ ಇದೆಯಲ್ಲ, ಅದೇ ಕೈ ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇದೆಲ್ಲ ನನ್ ತಲೆಗೆ ಹೊಳಿಲೇ ಇಲ್ವಲ್ಲಣ್ಣ. ಇದೆಲ್ಲ ಒಡೆದ್ ಬಿಟ್ಟಿದ್ರೆ ಇದಕ್ಕಿಂತಲೂ ದೊಡ್ಡ ಬಂಗ್ಲಲ್ಲಿ ನೀನ್ ಇರ್ತಾ ಇದ್ದೆ ಕಣಮ್ಮ. ಹೋಗೋ, ಸುಮ್ನೆ ಬಿಟ್ಕಿಟ್ಟಿ ಅವನ್ನ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಲೇ, ಇಡೀ ಊರಲ್ಲಿ ನನ್ನ ನೋಡಿದ್ರೆ ಎಂಥ ರೌಡಿ ಆದ್ರೂ ಗಡಗಡ ಅಂತ ನಡಗ್ಬಿಡ್ತಾನೆ. ನೀನ್ ನೋಡಿದ್ರೆ ಹಿಗ್ಗ ಮುಗ್ಗ ಬಾರಿಸ್ತಾ ಇದೆಯಲ್ಲೇ. ಅಲ್ರಿ, ನೀವು ಕೆಲ್ಸಕ್ಕೆ ಸೇರಿ 20 ವರ್ಷ ಆಯ್ತು. ಆಯ್ತು, ನನ್ನ ಮದ್ವೆ ಆಗಿ 15 ವರ್ಷ ಆಯ್ತು. ಆಯ್ತು. ನಿಮ್ ಯೋಗ್ಯತೆಗೆ ನನ್ನ ಹೆಸರಲ್ಲಿ ಒಂದ್ ಸೈಟ್ ತೆಗ್ದಿದ್ದೀರಾ, ಇಲ್ಲ ಒಂದ್ ಮನೆ ಮಾಡಿದೀರಾ? ದುಡ್ಡೆಲ್ಲ ಏನ್ ಮಾಡ್ತಾ ಇದ್ದೀರಾ? ಡೋಂಟ್ ವರಿ ಚಂಪಕವಲ್ಲಿ, ಇನ್ನು 6 ತಿಂಗಳಲ್ಲಿ ಒಂದು ಮನೆಯನ್ನ ಖರೀದಿ ಮಾಡಿ ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ತೀನಿ. ಆದ್ರೆ ನೀನ್ ನನಗೊಂದು ನಿಜ ಹೇಳ್ಬೇಕಪ್ಪ. ನೀವು ನನ್ನ ಹೆಸರಲ್ಲಿ ಹೊಸ ಮನೆ ಖರೀದಿ ಮಾಡ್ಕೊಡೋದಾದ್ರೆ ನಿಜಾನೇ ಹೇಳ್ತೀನಿ. ಅದೇನು ಅಂತ ಕೇಳಿ. ಲೇ, ಈ ರೀತಿ ಹೊಸ ಪರ್ಕೆಯಲ್ಲಿ ಹೊಡೆದು ಹೊಸ ಮನೆನ ಕೇಳು ಅಂತ ಯಾರೇ ನಿನಗೆ ಹೇಳ್ಕೊಟ್ಟಿದ್ದು? ಓಹೋ, ಅದಾ? ನಾನು ಹೇಳ್ತೀನಿ, ಆದ್ರೆ ನೀವು ಹೋಗಿ ಅವ್ರನ್ನ ಕೇಳ್ಬಾರ್ದು. ಎಲ್ಲಾದ್ರೂ ಉಂಟಾ? ಖಂಡಿತ ಹೋಗಿ ಕೇಳೋದಿಲ್ಲ. ಅದ್ ಯಾರು ಅಂತ ಬೇಗ ಹೇಳು. ಮತ್ತೆ ಅದು ಪುಟ್ಲಿಂಗಿ ಗೌಡ. ಎಲ್ಲ ಮಟನ್ ಮೌಂಟೇನ್ ಪುಟ್ಲಿಂಗ, ನಿನಗೈತು ಹುಟ್ಟದ